ಶ್ಯಾಮಂತಕ ಮಣಿಯ ಕಥೆ ಮಹಾಭಾರತ ಕಾಲದ ಒಂದು ಪ್ರಸಿದ್ಧ ಪೌರಾಣಿಕ ಕಥೆ. ಇದು ಶ್ರೀಕೃಷ್ಣನ ಜೊತೆ ಸಂಬಂಧಿಸಿದ ಅತ್ಯಂತ ಜನಪ್ರಿಯ ಕಥೆಗಳಲ್ಲಿ ಒಂದಾಗಿದೆ. ಇಡೀ ಕಥೆ ಶ್ರೀಮದ್ಭಾಗವತ ಪುರಾಣದಲ್ಲಿ ಬರುತ್ತದೆ. ಇಲ್ಲಿ ಇದರ ಸಂಕ್ಷಿಪ್ತ ರೂಪವನ್ನು ಕನ್ನಡದಲ್ಲಿ ನೀಡಲಾಗಿದೆ. ಶ್ಯಾಮಂತಕ ಮಣಿಯ ಕಥೆ. ಪ್ರಾಚೀನ ಕಾಲದಲ್ಲಿ ಸೂರ್ಯ ದೇವರು ತಮ್ಮ ಭಕ್ತನಾದ ಸತ್ಯಜಿತ್ ಎಂಬ ರಾಜನಿಗೆ ಶ್ಯಾಮಂತಕ ಎಂಬ ಅಮೂಲ್ಯ ರತ್ನವನ್ನು ನೀಡಿದರು. ಆ ಮಣಿಯ ವಿಶೇಷತೆ ಎಂದರೆ ಅದು ಪ್ರತಿದಿನ 8 ಮಣ ಸುಮಾರು 32 ಕಿಲೋಗ್ರಾಂ ಚಿನ್ನವನ್ನು ಉತ್ಪತ್ತಿ ಮಾಡುತ್ತಿತ್ತು ಮತ್ತು ಧರ್ಮಪಥದಲ್ಲಿ ಇದ್ದವರು ಇದನ್ನು ಧರಿಸಿದರೆ ಅವರಿಗೆ ಯಾವ ದುರಂತವೂ ಸಂಭವಿಸದು. ಸತ್ಯಜಿತ್ ತನ್ನ ಮಣಿಯನ್ನು ಶ್ರೀಕೃಷ್ಣನಿಗೆ ಕೊಡುವುದಾಗಿ ಹೇಳಿದ್ದ. ಆದರೆ ನಂತರ ಆಲೋಚನೆ ಬದಲಿಸಿ ತನ್ನ ತಮ್ಮನಾದ ಪ್ರಸೇನ.ನಿಗೆ ಅದನ್ನು ಧರಿಸಲು ನೀಡುತ್ತಾನೆ. ಪ್ರಸೇನ ಆ ಮಣಿಯನ್ನು ಧರಿಸಿಕೊಂಡು ಅರಣ್ಯಕ್ಕೆ ಹೋದಾಗ ಸಿಂಹವೊಂದು ಅವನನ್ನು ಕೊಂದುಹಾಕಿ ಮಣಿಯನ್ನು ತೆಗೆದುಕೊಂಡು ಹೋಗುತ್ತದೆ. ನಂತರ ಅದೇ ಸಿಂಹವನ್ನು ಜಂಬವಾನ್ ಎಂಬ ವಾನರ ರಾಜನು ಕೊಂದು ಶ್ಯಾಮಂತಕ ಮಣಿಯನ್ನು ತನ್ನ ಮನೆಗೆ ತೆಗೆದುಕೊಂಡು ತನ್ನ ಮಗಳನ್ನು ಆಟವಾಡಲು ಕೊಡುತ್ತಾನೆ. ಇಲ್ಲಿಗೆ ಕಥೆಯಲ್ಲಿ ತಿರುವು ಬರುತ್ತದೆ. ಪ್ರಸೇನ ಕಾಣೆಯಾಗಿದ್ದರಿಂದ ಶ್ರೀಕೃಷ್ಣನ ಮೇಲೆಯೇ ಸಂಶಯ ಬಿದ್ದು ಅವನು ಮಣಿಗಾಗಿ ಹುಡುಕಾಟಕ್ಕೆ ಹೊರಡುತ್ತಾನೆ. ನಂತರ ಜಂಬವಾನ್ನ ಗೃಹಕ್ಕೆ ತೆರಳಿ ಅವನೊಂದಿಗೆ 28 ದಿನಗಳ ಕಾಲ ಭಾರಿ ಯುದ್ಧ ನಡೆಸುತ್ತಾನೆ. ಕೊನೆಗೆ ಜಂಬವಾನ್ ಶ್ರೀಕೃಷ್ಣನನ್ನು ಪರಾಕ್ರಮಶಾಲಿ ಅವತಾರ ಎಂದು ಅರಿತು ಮಣಿಯ ಜೊತೆಗೆ ತನ್ನ ಮಗಳು ಜಂಬವತಿಯನ್ನು ದೇವಕೀಪುತ್ರನಿಗೆ ವರವಾಗಿ ಕೊಡುಗೆಯಾಗಿ ನೀಡುತ್ತಾನೆ. ಶ್ರೀಕೃಷ್ಣನು ಶ್ಯಾಮಂತಕ ಮಣಿಯನ್ನು ವಾಪಸ್ಸಾಗಿ ಸತ್ಯಜಿತನಿಗೆ ಹಿಂತಿರುಗಿಸುತ್ತಾನೆ. ಸತ್ಯಜಿತ್ ಸಂತೋಷದಿಂದ ಮಣಿಯನ್ನು ಕೃಷ್ಣನಿಗೆ ಕೊಡುವನು. ಆದರೆ ಕೃಷ್ಣನು ಅದನ್ನು ಸ್ವೀಕರಿಸುವುದಿಲ್ಲ. ಬದಲಿಗೆ ಸತ್ಯಜಿತನ ಮಗಳಾದ ಸತ್ಯಭಾಮೆಯನ್ನು ವಿವಾಹ ಮಾಡಿಕೊಳ್ಳುತ್ತಾನೆ. ಈ ಕಥೆಯ ಸಂದೇಶ. ಶ್ಯಾಮಂತಕ ಮಣಿಯ ಕಥೆ ನಮಗೆ ಸತ್ಯತೆಯ ಮೇಲೆ ನಂಬಿಕೆ, ಪರೋಕ್ಷ ಆರೋಪದ ಪರಿಣಾಮ ಮತ್ತು ಧರ್ಮಪಥದ ಮಹತ್ವವನ್ನು ಬೋಧಿಸುತ್ತದೆ.